ಶಿವರಾಮೇಗೌಡರನ್ನ ಗೆಲ್ಸೋಕ್ಕೋಸ್ಕರ ದೇವೇಗೌಡರು ಇವರು ಲಂಕೇಶ್ ಪತ್ರಿಕೆಯವ್ರನ್ನ ಲಂಕೇಶ್ ಅವ್ರನ್ನ ಎದುರಾಕೊಂಡು ರೋಡಲ್ಲಿ ಜಾಥಾ ಮಾಡಿ ಇವ್ರನ್ನ ಗೆಲ್ಸಿದ್ರು. ಗೆಲ್ಸಿ ಬಿ ಡಿ ಎ ಚೇರ್ಮನ್ ಬೇರೆ ಮಾಡಿದರು ಈ ನಂಬಿಕೆ ಇಲ್ದಿರೋನ್ನ. ಇವನು ನಾಯಿಗಿಂತ ಕಡೆ ನಾಯಿ ಯಾರು ಆದರೆ ಅಟ್ಲೀಸ್ಟ್ ಒಂದು ನಿಯತ್ತಿರುತ್ತೆ, ಒಂದು ಬಿಸ್ಕತ್ ಹಾಕಿದ್ರೆ ಕಾಯುತ್ತದು. ಇವರು ಅದಕ್ಕಿಂತ ಕಡೆಯಾಗಿದ್ದಾರೆ. ದೇವೇಗೌಡರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಬರ್ಲಿ ಅಂತ ನಾವು ಫಸ್ಟು ಆಗ್ರಹ ಮಾಡ್ತೀವಿ ಮೇಡಮ್. ಅವ್ರಿಗೆ ಇವರು ಎಲ್ಲ ಯಾರು ಒಳ್ಳೇದು ಮಾಡೋರು ಅವರೇ ಕೆಟ್ಟದ್ದು ಮಾಡ್ತಾರೆ ಮೇಡಮ್. ಸದ್ಯದಲ್ಲಿ ಕೇಳಿಸ್ಕೊಂಡಿರ್ತೀರಾ ದೇವೇಗೌಡರವ್ರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಇಷ್ಟೆಲ್ಲ ಅದನ್ನೋದು ಒಂದು ವರ್ಡ್ಸ್ ಕೂಡ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಒಂದೇನು ಗೊತ್ತಾ ಮೇಡಮ್, ಫಸ್ಟು ನಾವು ನಾಮಂಗಲ ತಾಲೂಕು ಶಿವರಾಮೇಗೌಡ ಊರಿನವರೇ. ಆದರೆ ಶಿವರಾಮೇಗೌಡರಿಗೆ ಸ್ವಲ್ಪನಾದ್ರು ಮಾನ್ಯತೆ ಇರಬೇಕು. ಇದು ವಿಕೃತ ಮನಸ್ಸು ಇರೋದು. ಒಬ್ಬ ಸಾವನ್ನ ಯಾವುದೇ ಎಂಥ ಕೆಟ್ಟ ವ್ಯಕ್ತಿ ಆದ್ರೂ ಸಾವನ್ನ ಬಯಸಬಾರ್ದು. ಯಾರೇ ಆಗಿರಲಿ, ಅವ್ರು ಒಳ್ಳೆಯವರು ಕೆಟ್ಟವರು ಬೇರೆ ಮೇಡಮ್. ಪ್ರಜ್ವಲ್ ತಪ್ಪು ಮಾಡಿದರೆ ಅವನ್ನ ಜೈಲಿಗೆ ಹಾಕಲಿ, ಗಲ್ಲಿಗೆ ಏರಿಸಲಿ, ಯಾರು ಬೇಡ ಅಂತ ಹೇಳಲ್ಲ. ಯಾಕೆಂದರೆ ತಪ್ಪು ಮಾಡೋರು, ನಾವು ಮಾಡೋ ತಪ್ಪು ಮಾಡೋರು ಒಂದೇ, ಅವ್ರು ಮಾಡಿದ್ರು ಒಂದೇ. ಈಗ ನಮ್ಮ ಮಕ್ಕಳು ಮಾಡೋ ತಪ್ಪಿಗೆಲ್ಲ ನಾವು ಜವಾಬ್ದಾರಲ್ಲ, ಮಕ್ಕಳು ಜವಾಬ್ದಾರ. ಅವ್ರ ಶಿಕ್ಷೆ ಅವ್ರು ಅನುಭವಿಸ್ತಾರೆ. ಪಾಪ ತಾತ ಅವ್ರ ವಯಸ್ಸಾಗಿರೋ 92ನೇ ವಯಸ್ಸಲ್ಲಿ ಅವ್ರು ಏನು ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ಅವ್ರು ಏನಾದ್ರು ತಪ್ಪು ಮಾಡಿದರೆ ಅವ್ರ ಬಗ್ಗೆ ಹೇಳಿ. ಇವರು ಶಿವರಾಮೇಗೌಡರು ಎಲ್ಲಿದ್ದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಮೇಡಮ್. ನಾವು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಶಿವರಾಮೇಗೌಡರನ್ನ ಗೆಲ್ಸೋಕ್ಕೋಸ್ಕರ ದೇವೇಗೌಡರು ಇವರು ಲಂಕೇಶ್ ಪತ್ರಿಕೆಯವ್ರನ್ನ ಲಂಕೇಶ್ ಅವ್ರನ್ನ ಎದುರಾಕೊಂಡು ರೋಡಲ್ಲಿ ಜಾಥಾ ಮಾಡಿ ಇವ್ರನ್ನ ಗೆಲ್ಸಿದ್ರು. ಗೆಲ್ಸಿ ಬಿ ಡಿ ಎ ಚೇರ್ಮನ್ ಬೇರೆ ಮಾಡಿದರು ಈ ನಂಬಿಕೆ ಇಲ್ದಿರೋನ್ನ. ಇವನು ನಾಯಿಗಿಂತ ಕಡೆ ನಾಯಿ ಯಾರು ಆದರೆ ಅಟ್ಲೀಸ್ಟ್ ಒಂದು ನಿಯತ್ತಿರುತ್ತೆ, ಒಂದು ಬಿಸ್ಕತ್ ಹಾಕಿದ್ರೆ ಕಾಯುತ್ತದು. ಇವರು ಅದಕ್ಕಿಂತ ಕಡೆಯಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೇಡಮ್, ನಮ್ಮ ಶಿವರಾಮೇಗೌಡರು ಇದರಲ್ಲೇ ಫಾಲೋವರ್ಸ್ ಇರ್ಬೋದು. ಈ ಥರ ಮಾತಾಡಿದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ದೇವೇಗೌಡರು ಅನ್ನೋ ವ್ಯಕ್ತಿ ಒಬ್ಬ ಪ್ರಧಾನಿ, ಒಬ್ಬ ಮಾಜಿ ಪ್ರಧಾನಿ ಬಗ್ಗೆ ಈ ಥರ ಕೀಳವಾಗಿ ಮಾತಾಡಿದ್ರೆ ಅವರಂಥ ವಿಕೃತ ಮನಸ್ಸು ಬೇರೆ ಯಾರಿಗೂ ಇಲ್ಲ ಮೇಡಮ್. ವಿಕೃತಿ ಮನಸ್ಸು ಅಂತ ಹೇಳ್ಬೇಕು. ಇವ್ರನ್ನ ಮೊದಲು ದೇವರಾಜೇಗೌಡರನ್ನ ಒಳಗಡೆ ಹಾಕಿದ್ದಾರೆ. ಫಸ್ಟ್ ಈ ಅಪ್ಪನ ಒಳಗಡೆ ಹಾಕ್ಬಿಟ್ಟು ಯಾರ್ಯಾರು ಪೆಂಡ್ರೈವ್ ನೀನು ಎಷ್ಟೆಷ್ಟು ಕ್ರಿಯೇಟಿವ್ ಮಾತಾಡಿದ್ರಿ ಎಲ್ಲ ಅಂದ್ಬಿಟ್ಟು ಇವ್ರು ಹಿಡ್ದು ಹಾಕಿದ್ರೆ ಇವ್ರು ಸರೋಗುತ್ತೆ ಮೇಡಮ್. ಇವ್ರನ್ನ ಹೊರಗಡೆ ಬಿಟ್ಟಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಗೌರ್ಮೆಂಟ್ ಸಪೋರ್ಟ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಶಿವರಾಮೇಗೌಡರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಫಸ್ಟು ದೇವೇಗೌಡರ ಬಗ್ಗೆ, ದೇವೇಗೌಡರ ಯೋಗ್ಯತೆ ಏನಿದೆ ಅಂತ ಮೊದಲು ತಿಳ್ಕೊಂಡು ಇವ್ರು ಮಾತಾಡಬೇಕು. ಇವ್ರ ಯೋಗ್ಯತೆ ಏನು, ದೇವೇಗೌಡರ ಯೋಗ್ಯತೆ ಏನು. ಇವತ್ತು ನಮ್ಮ ಕರ್ನಾಟಕಕ್ಕೆ ಏನಾದ್ರು ಒಂದು ಹೆಸರು ತಂದಿದ್ದಾರೆ ಅಂದರೆ ದೇವೇಗೌಡರು. ಆ ದೇವೇಗೌಡರು ಮಾಡಿರೋ ಲಿಸ್ಟು ನಮ್ಮ ಹತ್ರ ಇದೆ ಮೇಡಮ್. ಕೊಟ್ಟರೆ ಅದನ್ನು ಒಂದು ಇಷ್ಟದ್ದು ಹೇಳ್ಬೋದು. ಅದೆಲ್ಲ ಅವಶ್ಯಕತೆ ಇಲ್ಲ ಇವಾಗ. ಅವ್ರು ಮಾಡಿರೋದು ಅವರೆಲ್ಲರೂ ಇವತ್ತು ಎಲ್ಲ ಕೆಟ್ಟವರು ಅಂತಾರೆ. ಅವ್ರು ಸತ್ತ ಮೇಲೆ ಇವರೆಲ್ಲ ದೇವೇಗೌಡರಿಂದ ಕೆಲಸ ಮಾಡಿ ಅಂತ ಅವತ್ತು ತೊಗೊಳ್ತಾರೆ. ನಮ್ಮ ಜನ ಯಾವತ್ತೂ ಇದೆ, ನಮ್ಮ ಕರ್ನಾಟಕದ ಜನದ ಹಣೆ ಬರನೇ ಇದು. ಇದ್ದಾಗ ಯಾರು ರಾಜಕೀಯ ವ್ಯಕ್ತಿಗಳನ್ನೂ ಇದು ಮಾಡಲ್ಲ. ಇವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಎಷ್ಟು ಜನ ಕೇಸ್ಗಳು ಬಂದು ಯಾರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇವತ್ತವ್ರಿಗೆ ಇತಿಹಾಸದಲ್ಲಿಲ್ಲ. ಅವರೇ ಓಡಾಡೋವಾಗ ಇವು ದೇವೇಗೌಡರು ಎಂದು ಓಡಾಡಬಾರ್ದು ಮೇಡಮ್. ಫಸ್ಟು ಶಿವರಾಮೇಗೌಡರಿಗೆ ಹೇಳ್ತೀವಿ, ಮೊದಲು ವಾಪಸ್ ತೊಗೊಂಡು ದೇವೇಗೌಡರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಬರ್ಲಿ ಅಂತ ನಾವು ಫಸ್ಟು ಆಗ್ರಹ ಮಾಡ್ತೀವಿ ಮೇಡಮ್ ಅವ್ರ ಬಗ್ಗೆ. ಇನ್ನೊಂದು ಕ್ವಶನ್ ಏನು ಗೊತ್ತಾ, ನೀವು ನಾಗಮಂಗಲದವರು ಅಂತ ಹೇಳಿದ್ರಿ. ಏನಕ್ಕಂದರೆ ಇದು ಒಂದು ಟಿವಿಯಲ್ಲಿ ಬೆಳಗ್ಗೆ ಒಂದು ಸಂದರ್ಶನ ಕೊಡ್ತಾರೆ. ನಾನು ಇಂಡಿಪೆಂಡೆಂಟ್ ಆಗಿ ನಾಗಮಂಗಲದಲ್ಲಿ ನಿಂತ್ಕೊಂಡು 2 ಸರಿ ಗೆದ್ದಿದ್ದೀನಿ, ನಾನು ಇನ್ನೂ ಒಂದು ಸರಿ ಹೋಗಲ್ಲಿ ನಿಂತ್ಕೊಂಡ್ರು ಅಲ್ಲಿ ಜನ ನನಗೆ ಗೆಲ್ಲಿಸ್ತಾರೆ ಅಂತ ಒಂದು ಹೇಳಿದ್ದಾರೆ. ಹೌದು ಮೇಡಮ್. ಅಲ್ಲಲ್ಲ, ಒಂದು ಮೇಡಮ್, ಇವತ್ತು ಅದು ಹೇಳಿದ್ರು, ಅದು ಇತ್ತು ಮೇಡಮ್. ನಾವು 30 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿದ್ದರು. ಅವಾಗ ಇವರು ಆ್ಯಕ್ಟಿವಿಟಿ ಚೇಂಜ್ ಇತ್ತು ಬಿಡಿ. ಅವಾಗ ಯಾರೇ ಒಬ್ಬ ವ್ಯಕ್ತಿ ಹೋದ್ರು ಬ್ರದರ್ ಅಂತ ಮಾತಾಡಿಕೊಂಡು ಎಲ್ಲ ಹಳ್ಳಿಗಳಲ್ಲೂ ಇದ್ದರು. ಯಾವುದೋ ಒಂದು ಡ್ರಾಮಾಗಳು ಹೋದರೆ ಡ್ರಾಮಾಗಳಿಗೆ ಅಟೆಂಡ್ ಆಗೋದು, ಪ್ರತಿ ಯಾರು ಸತ್ತೋದ್ರೆ ಹೋಗೋದು ಎಲ್ಲ ಮಾಡ್ತಿರೋ ಮೇಡಮ್. ಅವಾಗ ಶಿವರಾಮೇಗೌಡರು ನಾವು ಹೇಳಿದ್ವಲ್ಲ ಮೇಡಮ್, ಶಿವರಾಮೇಗೌಡರು ಫಾಲೋವರ್ಸೇ ಇರ್ಬೋದು ನಾವು. ಅವತ್ತು ಈ ಅಪ್ಪನಿಗೋಸ್ಕರ ಎಲ್ಲರೂ ಗೆಲ್ಲಿ ಅಂತ ಇಂಡಿಪೆಂಡೆಂಟ್ ಇದ್ದಾಗ ಒಂದು ಸಲ ಫಸ್ಟ್ ಟೈಮ್ ಬಂದಾಗ ಮಾಡ್ದೆ ಮೇಡಮ್. ಆಮೇಲೆ ಇವರು ಬೇರೆ ಏನೋ ಒಂದಾಯಿತು, ಅದರಿಂದ ಇವರು ಸ್ವಲ್ಪ ದೂರ ಆದರು. ತಿರ್ಗಾ ದೇವೇಗೌಡರೇ ಬರ್ಬೇಕಾಯ್ತು ಅವ್ರನ್ನ ಗೆಲ್ಸೋಕ್ಕೆ. ಇಂಡಿಪೆಂಡೆಂಟ್ ಇವರು ಅಂತ ಹೇಳ್ತಾರೆ. ದೇವೇಗೌಡರೇ ಅವತ್ತು ಒಳ್ಳೆಯವ್ರು ಇದು ಮಾಡಿ ಓಟ್ ಹಾಕಿಂತ ನಿಲ್ಲಿಸಿ ಮಾಡಿದ್ರು ಅವತ್ತು. ಇವತ್ತು ಈ ಥರ ಮಾಡ್ತಿದ್ದಾರೆ. ಇವತ್ತು ಇವ್ರು ಹೇಳ್ತಿದಾರಲ್ಲ, ಇವಾಗ ಇಷ್ಟೆಲ್ಲ ನಾವು ಮತ್ತೆ MLA ಅಂತ ಲೈಫಲ್ಲೇ ಆಗಲ್ಲ ಮೇಡಮ್. ನಾಮಂಗಲ ಬಿಟ್ಟು ಬೇರೆ ಕಡೆ ಎಲ್ಲರೂ ಆಗ್ಬೋದು. ನಾಮಂಗಲದಲ್ಲಿ ಇವ್ರ ಲೈಫಲ್ಲಿ ಏನೂ ಆಗಲ್ಲ ಮೇಡಮ್. ಇವತ್ತು ಆಲ್ರೆಡಿ ಮನೆಗಳ ಹತ್ರ ಗಲಾಟೆ ಮಾಡ್ತಿದ್ದಾರೆ. ನಾಮಂಗಲದಲ್ಲಿ ಹೋಗಿ ಇವ್ರು ಓಟ್ ಕೇಳೋಕ್ಕೆ ಮುಖನೇ ಇಲ್ಲ ಮೇಡಮ್. ನಲ್ಲಿ ದೇವೇಗೌಡರು ಅಂದ್ರೆ ಒಂದು ಇದಿದೆ ಮೇಡಮ್. ನಮ್ಮಲ್ಲಿ ಸೋಲು ಗೆಲುವು ಮೊಮ್ಮಗ ಸೋತಿರ್ಬೋದು, ಆದರೂ ನಾವು ನಾಮಂಗಲದಲ್ಲಿ ಹಿಡ್ಕೊಟ್ಟಿದ್ದೋ ಮೇಡಮ್. ಅಂಥ ಇದ್ರ ಟೈಮಲ್ಲೊಂದು ಸುಮಲತಾ ನಿಂತಾಗ್ಲೂ ನಾಮಂಗಲದಲ್ಲಿ 7 ಸಾವಿರ ಲೀಡ್ ಕೊಟ್ಟಿದ್ದು. ನಾವು ದೇವೇಗೌಡರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಅವತ್ತು ದೇವೇಗೌಡರ ಜೊತೆಲಿದ್ದೀವಿ, ಇವತ್ತು ದೇವೇಗೌಡರ ಜೊತೆಲಿ ಇರ್ತೀವಿ ಮೇಡಮ್. ಅವ್ರು ಏನೇ ಇದಾಗಿರಲಿ, ಈ ಥರ ಕೇಸ್ಗಳು 100 ಬರಲಿ, ನಾವು ದೇವೇಗೌಡರ ಪರವಾಗೇ ಇರ್ತೀವಿ ಮೇಡಮ್. ಇನ್ನೊಂದು ಆಡಿಯೋದಲ್ಲಿ ಕೇಳಿಸ್ಕೊಂಡಿರ್ತೀರಾ ಇದನ್ನ, ಏನು ಗೌಡ್ರು ಫ್ಯಾಮಿಲಿನ ಸರ್ಕಾರನೇ ಬೆಳೆಸಬೇಕು ಅನ್ನೋದೊಂದು ಇದೆ ಅನ್ನೋದೊಂದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ದೇವೇಗೌಡರು ಫ್ಯಾಮಿಲಿಗೆ ಇದು ಇವತ್ತಿಂದ ಅಲ್ಲ ಮೇಡಮ್. ನೀವು ಇವತ್ತು ಮಾತ್ರ ಕೇಳ್ತಿದ್ದೀರಾ. ಇದು ಆಗಲೇ ಒಂದು 10-15 ವರ್ಷದಿಂದನೂ ದೇವೇಗೌಡರ ಫ್ಯಾಮಿಲಿನ ನಿರ್ನಾಮ ಮಾಡಬೇಕು ಅಂತ ಟ್ರೈ ಮಾಡಿ ಎಲ್ಲ ಪಕ್ಷಗಳು ಮಾಡಿದ್ದಾರೆ. ಇವತ್ತೆಲ್ಲ ಒಳಗಡೆ ಇರ್ಬೋದು, ಎಲ್ಲ ಪಕ್ಷಗಳು ಮಾಡ್ಕೊಂಡು ಬಂದರು. ಆದರೆ ದೇವೇಗೌಡರು 1 ಸೀಟ್ ಗೆದ್ದಾಗ್ಲೂ ಅವರು ಯಾವತ್ತೂ ಹಿಂಜರಿಲ್ಲ ಮೇಡಮ್. ಧೈರ್ಯವಾಗಿ ಮುಂದೆ ಬಂದರು. ಇವತ್ತು ಅದೇ ಇದಕ್ಕೆ ಧೈರ್ಯವಾಗಿರೋದಕ್ಕೆ ಇವತ್ತು ನಿಂತಿದ್ದಾರೆ ಮೇಡಮ್ ಅವರು.
ಯಾವುದೇ ಕಾರಣಕ್ಕೂ ಇವ್ರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಮುಗ್ಸೋಕ್ಕಂತೂ ಸಾಧ್ಯನೇ ಇಲ್ಲ ಮೇಡಮ್. ದೇವೇಗೌಡರು ಅವ್ರ ಫ್ಯಾಮಿಲಿ ಯಾವತ್ತೂ ಇರುತ್ತೆ ಮೇಡಮ್ ಕರ್ನಾಟಕದಲ್ಲಿ. ಇನ್ನೊಂದು ಲಾಸ್ಟ್ ಕ್ವಶನ್ ಏನು ಗೊತ್ತಾ, ದೇವೇಗೌಡರಿಗೆ ಇವಾಗ 92 ವರ್ಷ, ಬಟ್ ಇಷ್ಟು ವಯಸ್ಸಾಗಿರೋರಿಗೆ ಏನೋ ಮೊಮ್ಮಗ ಏನೋ ತಪ್ಪು ಮಾಡಿರ್ಬೋದು, ಮಾಡ್ದೇನೂ ಇರ್ಬೋದು, ಅದು ಇನ್ನೂ ಡಿಸೈಡೇ ಆಗಿಲ್ಲ ಅದು. ಬಟ್ ಅವರು ಹೆಸರನ್ನ ಇಷ್ಟು ಮಟ್ಟಿಗೆ ಹಾಳು ಮಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ ಮೇಡಮ್. ಅದೇ ಮೇಡಮ್ ಹೇಳಿದ್ವಲ್ಲ ಮೇಡಮ್, ಇಲ್ಲಿ ಎಲ್ಲರ ಹೆಸರು ಹೇಳ್ಬೇಕಾಗಿ ಬರುತ್ತೆ ಇದರಲ್ಲಿ. ಇವರು ಎಲ್ಲ ಯಾರು ಒಳ್ಳೇದು ಮಾಡಿದ್ರು ಅವರೇ ಕೆಟ್ಟದ್ದು ಮಾಡ್ತಾರೆ ಮೇಡಮ್. ನಮ್ಮಲ್ಲಿ ಇವತ್ತು ಒಬ್ಬರು MLAಗಳಾಗಿದ್ದಾರೆ ಅಲ್ಲೇ ಅದೇ ಏರಿಯಾದಲ್ಲಿ, ಅವ್ರಿಗೂ ದೇವೇಗೌಡರೇ ಕೃಪಾ ಕಟಾಕ್ಷ. ಇವತ್ತು ಎಲ್ಲರೂ ಇದು ಮಾಡಿ ದೇವೇಗೌಡರನ್ನೇ ಅವ್ರನ್ನೇ ಫ್ಯಾಮಿಲಿನೇ ಇರಬಾರ್ದು ಅಂತ ಹಾಳು ಮಾಡ್ತಾಯಿದ್ದಾರೆ ಮೇಡಮ್. ನಾವು ಅದಕ್ಕೆ ನೋಡಿ ನಮಗೆ ಬೇಜಾರಾಗುತ್ತೆ. ನಮ್ಮ ಜೊತೆಲಿ ಇದ್ದು ಒಬ್ಬ ಜನಾಂಗದ ನಾಯಕರನ್ನ ಅವರೇ ಜನಾಂಗದ ನಾಯಕದವರೇ ಹಾಳು ಮಾಡ್ತಾರೆ, ಬೇರೆಯವ್ರು ಮಾಡ್ತಾ ಇಲ್ಲ, ಜನಾಂಗದ ನಾಯಕರೇ ಹಾಳು ಮಾಡ್ತಾರೆ. ಬೇರೆ ಯಾರು ಬೇರೆ ಪಕ್ಷದ ಜಾತಿಯವರು ಅನ್ನೋದಕ್ಕಿಂತ ನಮ್ಮ ಜನಾಂಗದವರೇ ನಾವು ಹಾಳು ಮಾಡ್ತಾಯಿದ್ವಿ ಮೇಡಮ್. ಜೊತೆಗಿರೋರು ಹಾಳು ಮಾಡ್ತಿದ್ದಾರೆ. ಇವರಿಂದ ದೇವೇಗೌಡರಿಂದ ಪ್ರತಿಫಲ ಅನುಭವಿಸ್ತವ್ರೆ. ದೇವೇಗೌಡರಿಗೆ ಇವತ್ತವರೆಗೂ ಹಾಳು ಮಾಡಿರೋದು ಮೇಡಮ್. ಯಾರು ದೇವೇಗೌಡರಿಗೆ ಯಾರು ಮಾಡಿಲ್ಲ ಮೇಡಮ್. ಯಾರು ದೇವೇಗೌಡರ ಹತ್ರ ಯಾರ್ಯಾರು ಹೆಲ್ಪ್ ತೊಗೊಂಡಿದ್ದಾರೆ, ಅವರಿಂದ ಯಾರ್ಯಾರು ಮೇಲೆ ಬಂದರು, ಮಂಡ್ಯ ಭಾಗ್ಯ ಆಗಿರ್ಬೋದು, ಎಲ್ಲ ಕಡೆ ಇಷ್ಟ ಎಲ್ಲರೂ ಅವ್ರನ್ನ ಹಾಳು ಮಾಡಿರೋದು ಅವರೇ ಮೇಡಮ್. ಬೇರೆ ಯಾರು ಹಾಳು ಮಾಡಿಲ್ಲ. ಅವ್ರಿಗೆ ಯಾರನ್ನ ಬೆಳೆಸಿದ್ರು ಅವರೇ ಹಾಳು ಮಾಡಿದ್ದಾರೆ. ಏಣಿ ಎತ್ತೋರೆ ಒದ್ದಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಅವರು ಶಿವರಾಮೇಗೌಡರು ದೊಡ್ಡರಾಜೇಗೌಡನ ರೈಲ್ ಹತ್ತಿಸ್ತಾವ್ರೆ ದೇವೇಗೌಡರ ವಿರುದ್ಧ. ಹೌದು. ಅದು ಸತ್ಯ. ಅದು ಶಿವರಾಮೇಗೌಡ್ರೆ ಒಕ್ಕಲೆಬ್ಬರಿಸಿ ದೊಡ್ಡರಾಜೇಗೌಡ್ರನ್ನ ಇನ್ನು ಜಾಸ್ತಿ ಮಾಡೋದಕ್ಕೆ ಇದು ಮಾಡಿರೋದು. ಜೊತೆಯಲ್ಲಿ ಈ ಗೌಡ್ರು ಫಸ್ಟು ಅವರು ಶಿವರಾಮೇಗೌಡರು JDS ಇಂದ MP ಆಗಿದ್ದರು ಮಂಡ್ಯಲ್ಲಿ. ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಹೈ ಜಂಪ್ ಆಗ್ತಾಯಿದ್ರು. ಆವಾಗಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ JDS ಇಂದ ಅಂತ ಗೌಡ್ರ ಫ್ಯಾಮಿಲಿ ಮೇಲೆ JDS ಮೇಲೆ ಅವ್ರು ಆವಾಗಿಂದನೂ ದ್ವೇಷ ಕರ್ಕೊಂಡಿದ್ರು. ಇವಾಗ ಒಳ್ಳೆ ಅಸ್ತ್ರ ಸಿಕ್ತು ಅಂದ್ಬಿಟ್ಟು ಬೇಕು ಅಂತ ಈ ಥರ ಡಬಲ್ ಗೇಮ್ ಆಡ್ತಿದ್ದಾರೆ ಅನ್ಸುತ್ತೆ. ದೇವೇಗೌಡರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಬಟ್ ಅವ್ರು ಈ ವಯಸ್ಸಲ್ಲಿ ಆ ವರ್ಡ್ ಯೂಸ್ ಮಾಡಬಾರ್ದಿತ್ತು. ಸತ್ಯ ಅದು ಯಾರೇ ಆಗಿರಲಿ ಮೇಡಮ್, ಅದು ವಯಸ್ಸಿಗೆ ಮರ್ಯಾದೆ ಕೊಡಬೇಕು. ಜೊತೆಯಲ್ಲಿ ದೇವೇಗೌಡರು ಅಂತ ಅವರು ವಿಚಾರಕ್ಕೆ ಬಂದರೆ ಅವರು ನಮ್ಮ ಕರ್ನಾಟಕದ ಒಂದು ರತ್ನ ಇದ್ದಂಗೆ. ಕರ್ನಾಟಕದ ರತ್ನ ಅವರು. ಯಾಕೆಂದರೆ ಅವರು ಪ್ರಧಾನಿ ಅಂತ ಉನ್ನತ ಹುದ್ದೆಯಲ್ಲಿ ಇದ್ದು ಬಂದವ್ರಿಗೆ ನಮ್ಮ ಕನಿಷ್ಠ ಏನು ಗೌರವ ಕೊಡಬೇಕು ಅದು ಕೊಡಬೇಕು. ಆ ಕನಿಷ್ಠ ಗೌರವನೂ ಕೊಡದೇ ಇರೋ ಥರ ಮಾತಾಡಿದ್ದಾರೆ ಅನಿಸುತ್ತೆ. ಸರ್, ಇವಾಗ ನೀವು ಅದನ್ನ ಕೇಳಿಸ್ಕೊಂಡಿದ್ದೀರಾ? ಈ ಆಡಿಯೋದಲ್ಲಿ ಇನ್ನೊಂದು ಇದೆ, ಈ ಸರ್ಕಾರ ಅವ್ರ ಫ್ಯಾಮಿಲಿನೇ ಮುಗಿಸ್ಬೇಕು ಅಂತ ರೆಡಿ ಮಾಡ್ತಾ ಇದೆ, ಏನಿದೆ ಅದನ್ನೆಲ್ಲ ಕೊಟ್ಬಿಡಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿರ್ಬೋದು? ಅವರು ಕ್ಲೀನಾಗಿ ಈ ಬೆಳವಣಿಗೆ ಎಲ್ಲ ನೋಡ್ತಿದ್ರೆ ದೇವೇಗೌಡರು ಫ್ಯಾಮಿಲಿನ ಮುಗಿಸೋ ಇದರಲ್ಲಿ ಇವರೆಲ್ಲ ಕೈ ಒಬ್ಬೊಬ್ರದ್ದು ಒಂದೊಂದು ಕೈ ಇದೆ ಅನಿಸುತ್ತೆ. ಇದರಲ್ಲೇನು ಯಾರೇನು ತಿರಸ್ಕಾರ ಮಾಡೋ ಅಂಥ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಪ್ಕೋತಾರೆ. ಯಾಕಂದರೆ ಇಲ್ಲಿ ನಡೀತಿರೋ ಬೆಳವಣಿಗೆ ಎಲ್ಲ ನಾವು ಪಬ್ಲಿಕ್ಕಾಗಿ ಪ್ರಜೆಯಾಗಿ ನೋಡ್ತಿದ್ರೆ ಅವ್ರ ವಿರುದ್ಧ ನಾನಾ ಹಸ್ತಕ್ಷೇಪಗಳು ನಡೆದಿದೆ. ಇದು ಸತ್ಯದ್ದು. ಸ್ಪೀಡ್ ಪ್ಲಸ್ ಕರ್ನಾಟಕ.